ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ದಿಗ್ಗಜರಿದ್ದಾರೆ. ಆದರೆ ಸಾಹಿತ್ಯ ಒಂದೇ ಅಲ್ಲ, ವಿಜ್ಞಾನ, ಪರಿಸರ, ಕಲೆ, ರಂಗಭೂಮಿ, ಮಕ್ಕಳ ಸಾಹಿತ್ಯ, ಪತ್ರಿಕೋದ್ಯಮ ಹೀಗೆ ತಾನು ಕಾಲಿಟ್ಟ ಪ್ರತಿಯೊಂದು ಕ್ಷೇತ್ರದಲ್ಲೂ ಕ್ರಾಂತಿಯನ್ನು ಮಾಡಿದ ಒಬ್ಬ ಚತುರಂಗ ಪ್ರತಿಭೆ ಇದ್ದರೆ ಅದುವೇ ಡಾಕ್ಟರ್ ಕೋಟ ಶಿವರಾಮ ಕಾರಂತರು. ಕರಾವಳಿ ತೀರದ ದಕ್ಷಿಣ ಕನ್ನಡದ ಕೋಟದಲ್ಲಿ ಜನಿಸಿದ ಕಾರಂತರು ಅಕ್ಷರಶಃ ಕಡಲಿನ ಮನುಷ್ಯ. ಅವರೊಬ್ಬ ಸಂಚಾರಿ ವಿಶ್ವವಿದ್ಯಾಲಯ. ಗಾಂಧೀಜಿಯವರ ಚಳವಳಿಯಿಂದ ಪ್ರೇರಿತರಾಗಿ ತಮ್ಮ ಕಾಲೇಜು ಶಿಕ್ಷಣವನ್ನು ಅರ್ಧದಲ್ಲೇ ನಿಲ್ಲಿಸಿ ಸಮಾಜ ಸೇವೆಗೆ ಇಳಿದರು. ಕಾರಂತರು ನವೋದಯ ಕಾಲದಲ್ಲಿ ಬರೆಯಲು ಆರಂಭಿಸಿದರೂ ಅವರು ಯಾವುದೇ ವಾದದ ಚೌಕಟ್ಟಿಗೆ ಸಿಲುಕಲಿಲ್ಲ. ಅವರು ಕಟ್ಟ ವಾಸ್ತವವಾದಿ ಮತ್ತು ರ್ಯಾಷನಲಿಸ್ಟ್. ಅವರು ಸಮಾಜವನ್ನು ಕಂಡದ್ದು ಆದರ್ಶದ ಕನ್ನಡಕದಿಂದಲ್ಲ, ಬದಲಿಗೆ ವಿಜ್ಞಾನಿಯ ಕಣ್ಣಿನಿಂದ. ಅವರ ಚೋಮನದುಡಿ ಕಾದಂಬರಿ ದಲಿತ ಚೋಮನೊಬ್ಬನ ಬದುಕಿನ ದುರಂತದ ಮೂಲಕ ಜಾತಿ ವ್ಯವಸ್ಥೆಯ ಕ್ರೌರ್ಯವನ್ನು ಜಗತ್ತಿನ ಮುಂದಿಟ್ಟಿತು. ಅವರ ಮರಳಿ ಮಣ್ಣಿಗೆ ಬೆಟ್ಟದ ಜೀವದಂತಹ ಕಾದಂಬರಿಗಳು ಕೇವಲ ಕಥೆಗಳಲ್ಲ, ಅವು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧದ ಮಹಾಕಾವ್ಯಗಳು. ಕಾರಂತರ ಬಹುದೊಡ್ಡ ಕೊಡುಗೆ ಕರಾವಳಿಯ ಜಾನಪದ ಕಲೆ, ಯಕ್ಷಗಾನಕ್ಕೆ ಅವರು ಕೊಟ್ಟ ಮರುಜೀವ. ಅಳಿದು ಹೋಗುತ್ತಿದ್ದ ಕಲೆಗೆ ಹೊಸ ರೂಪ ಕೊಟ್ಟು ಅದನ್ನು ಜಗತ್ತಿನ ವೇದಿಕೆಯ ಮೇಲೆ ನಿಲ್ಲಿಸಿದ ಕೀರ್ತಿ ಕಾರಂತರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲ, ಮಕ್ಕಳಿಗಾಗಿ ಅವರು ಒಬ್ಬರೇ ಬರೆದ ಬಾಲಪ್ರಪಂಚ ಎಂಬ ಮಕ್ಕಳ ವಿಶ್ವಕೋಶ ಮತ್ತು ಜ್ಞಾನದ ಹರವನ್ನು ಸೋರಿಸುತ್ತದೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಮೂಕಜ್ಜಿಯ ಕನಸುಗಳು. ಇದು ಒಂದು ಅದ್ಭುತ ಕಾದಂಬರಿ. ಇಲ್ಲಿ ಮೂಕಜ್ಜಿ ಎಂಬ ವೃದ್ಧೆಯೊಬ್ಬಳು ವಸ್ತುಗಳನ್ನು ಮುಟ್ಟುವ ಮೂಲಕ ಅದರ ಹಿಂದಿನ ಸಾವಿರಾರು ವರ್ಷಗಳ ಇತಿಹಾಸವನ್ನು, ಮನುಷ್ಯನ ವಿಕಾಸವನ್ನೇ ಹೇಳುತ್ತಾ ಹೋಗುತ್ತಾಳೆ. ಇದು ಕಾರಂತರ ತತ್ವಶಾಸ್ತ್ರ, ಅವರ ವೈಜ್ಞಾನಿಕ ದೃಷ್ಟಿಕೋನದ ಸಾರ. ಪರಿಸರ ನಾಶದ ವಿರುದ್ಧ, ಕೈಗಾ ಅಣುಸ್ಥಾವರದ ವಿರುದ್ಧ ತಮ್ಮ ಕೊನೆಯ ದಿನಗಳವರೆಗೂ ಹೋರಾಡಿದ ಕಾರಂತರು ನಿಜವಾದ ಕಡಲಾಚೆಯ ಭಾರ್ಗವ. ಅವರು ಸದಾ ಸತ್ಯವನ್ನು ಹುಡುಕುತ್ತಾ, ನಿರಂತರವಾಗಿ ಪ್ರಯೋಗ ಮಾಡುತ್ತಾ ಬದುಕಿದ ಮಹಾನ್ ಚೇತನ. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.